पश्चिम बंगाल के शानदार जीत के बाद आज बेंगलुरु में पधारे हुए इस देश के यशस्वी प्रधानमंत्री और विश्व के नेता सम्मान्य नरेंद्र मोदी जी को आप सबकी तरफ से, कर्नाटक की जनता की तरफ से बहुत स्वागत करता हूं नरेंद्र मोदी जी को। ದೊಡ್ಡ ಚಪ್ಪಾಳೆನ ತಟ್ಟೋದ್ರ ಮೂಲಕ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಕರತಾಳದ ಮೂಲಕ ಸ್ವಾಗತನ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ। ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರೇ, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಪ್ರಹ್ಲಾದ್ ಜೋಶಿಜಿ ಅವರೇ, ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜಿ ಅವರೇ, ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರೇ, ಕೇಂದ್ರದ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಸಂಸದರಾಗಿರುವಂತಹ PC ಮೋಹನ್ ರವರೇ, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನರೇಂದ್ರ ಮೋದಿಜಿಯವರ ಅಭಿಮಾನಿಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷ ಇದೆ। ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ नरेंद्र मोदी जी ಅವರು कुछ पिछले सालों में जो पश्चिम बंगाल में एक गुंडा राज चल रहा था, जिस पश्चिम बंगाल में एक हिंदू विरोधी सरकार चल रहा था, नरेंद्र मोदी जी के नायकत्व में पश्चिम बंगाल के हमारे कार्यकर्ता के परिश्रम से एक नया इतिहास बना है। पश्चिम बंगाल में, पश्चिम बंगाल के इतिहास में पहली बार भारतीय जनता पार्टी के सरकार पश्चिम बंगाल में आया है। इसलिए और एक बार हमारे प्रधानमंत्री नरेंद्र मोदी जी को हम सब की तरफ से धन्यवाद कहना चाहता हूं। और इस समय में और एक बात कहना चाहता हूं। जिस तरीके से पश्चिम बंगाल में भारतीय जनता पार्टी का शानदार जीत हासिल हुआ है, आज खाली देश में नहीं, पूरे देश में सभी विपक्ष को पता चल चुका है, नरेंद्र मोदी जी के डिक्शनरी में नामुमकिन का सवाल ही नहीं है, असंभव का सवाल ही नहीं है। जहां नरेंद्र मोदी जी जाते हैं उस क्षेत्र में भारतीय जनता पार्टी का विजय तय हो चुका है, ये पूरा देश को पता चला है। ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಚಾರ, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವನ್ನ ಸಾಧಿಸುವ ಮುಖೇನ ನೇರವಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ। ನಾವೆಲ್ಲರೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸಮಕ್ಷಮದಲ್ಲಿ ನಾವು ಭರವಸೆನ ಕೊಡಬೇಕಾಗಿದೆ। ನಾವೆಲ್ಲರೂ ಸಹ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ನಾವು ನೀವೆಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿದೆ ಅನ್ನೋ ಮಾತನ್ನ इस संदर्भ में माननीय प्रधानमंत्री जी, आप जिस तरीके से पश्चिम बंगाल में भारतीय जनता पार्टी का सरकार आप लेके आया है, हम हमारे कर्नाटक के सभी कार्यकर्ता की तरफ से आपको भरोसा देता हूं, हम आपके मार्गदर्शन में ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ जी के तम्मेल्लर परवागी आपका मार्गदर्शन में आए गए भरोसे के साथ मेरा बात समाप्त करता हूं। ಮತ್ತೊಮ್ಮೆ ಪಶ್ಚಿಮ ಬಂಗಾಳದ
ಜಯದ ರೂವಾರಿಯಾಗಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಬಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಧನ್ಯವಾದಗಳು. ಈಗ ನಾವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತ ನೆಚ್ಚಿನ ಪ್ರಧಾನಮಂತ್ರಿ ಅವರಿಗೆ बंगाल पश्चिम बंगाल शुरू, वेस्ट बंगाल इज द बिगिनिंग, पिक्चर अभी बाकी है. अभी हमारा प्राइम मिनिस्टर को फेलिसिटेशन करना करके हम स्टेट प्रेसिडेंट को आमंत्रित करता हूं. ಈಗ ಮೊದಲನೇದಾಗಿ पश्चिम बंगाल के शानदार जीत के बाद आज बेंगलुरु में पधारे हुए इस देश की यशस्वी प्रधानमंत्री और विश्व के नेता सम्मान्य नरेंद्र मोदी जी को आप सबकी तरफ से, कर्नाटक की जनता की तरफ से बहुत स्वागत करता हूं नरेंद्र मोदी जी को. ದೊಡ್ಡ ಚಪ್ಪಾಳೆನ ತಟ್ಟೋದ್ರ ಮೂಲಕ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಕರತಾಳದ ಮೂಲಕ ಸ್ವಾಗತನ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರೇ, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಪ್ರಹ್ಲಾದ್ ಜೋಶಿಜಿ ಅವರೇ, ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜಿ ಅವರೇ, ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರೇ, ಕೇಂದ್ರದ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಸಂಸದರಾಗಿರುವಂತಹ PC ಮೋಹನ್ ರವರೇ, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನರೇಂದ್ರ ಮೋದಿಜಿಯವರ ಅಭಿಮಾನಿಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷ ಇದೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ नरेंद्र मोदी जी ಅವರು कुछ पिछले सालों में जो पश्चिम बंगाल में एक गुंडा राज चल रहा था, जिस पश्चिम बंगाल में एक हिंदू विरोधी सरकार चल रहा था, नरेंद्र मोदी जी के नायकत्व में पश्चिम बंगाल के हमारे कार्यकर्ता के परिश्रम से एक नया इतिहास बना है. पश्चिम बंगाल में, पश्चिम बंगाल के इतिहास में पहली बार भारतीय जनता पार्टी के सरकार पश्चिम बंगाल में आया है. इसलिए और एक बार हमारे प्रधानमंत्री नरेंद्र मोदी जी को हम सब की तरफ से धन्यवाद कहना चाहता हूं. और इस समय में और एक बात कहना चाहता हूं. जिस तरीके से पश्चिम बंगाल में भारतीय जनता पार्टी का शानदार जीत हासिल हुआ है, आज खाली देश में नहीं, पूरे देश में सभी विपक्ष को पता चल चुका है, नरेंद्र मोदी जी के डिक्शनरी में नामुमकिन का सवाल ही नहीं है, असंभव का सवाल ही नहीं है. जहां नरेंद्र मोदी जी जाते हैं उस क्षेत्र में भारतीय जनता पार्टी का विजय तय हो चुका है. ये पूरा देश को पता चला है. ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಚಾರ, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವನ್ನ ಸಾಧಿಸುವ ಮುಖೇನ ನೇರವಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸಮಕ್ಷಮದಲ್ಲಿ ನಾವು ಭರವಸೆನ ಕೊಡಬೇಕಾಗಿದೆ. ನಾವೆಲ್ಲರೂ ಸಹ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ
ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ನಾವು ನೀವೆಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿದೆ ಅನ್ನೋ ಮಾತನ್ನ इस संदर्भ में ಹೇಳ್ತಾ माननीय प्रधानमंत्री जी आप जिस तरीके से पश्चिम बंगाल में भारतीय जनता पार्टी का सरकार आप लेके आया है, हम हमारे कर्नाटक के सभी कार्यकर्ता की तरफ से आपको भरोसा देता हूं, हम आपके मार्गदर्शन में ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ जी के तमिलनाडु परवागी आपका मार्गदर्शन में आए गए भरोसे के साथ मेरा बात समाप्त करता हूं. ಮತ್ತೊಮ್ಮೆ ಪಶ್ಚಿಮ ಬಂಗಾಳದ ಜಯದ ರೂವಾರಿಯಾಗಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಬಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಧನ್ಯವಾದಗಳು. ಈಗ ನಾವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತ ನೆಚ್ಚಿನ ಪ್ರಧಾನಮಂತ್ರಿ ಅವರಿಗೆ बंगाल पश्चिम बंगाल शुरू, वेस्ट बंगाल इज द बिगिनिंग, पिक्चर अभी बाकी है. अभी हमारा प्राइम मिनिस्टर को फेलिसिटेशन करना करके हम स्टेट प्रेसिडेंट को आमंत्रित करता हूं. ಈಗ ಮೊದಲನೇದಾಗಿ ಶಾಲೆ